ಎಲ್ಲ ಆಫೀಸಸ್ಗೂ ಇನ್ಕ್ಲೂಡಿಂಗ್ ಪ್ರಿನ್ಸಿಪಲ್ ಸೆಕ್ರೆಟರಿ, ರೆವಿನ್ಯೂ, ಚಾಮರಾಜನಗರ್ DC, ತಹಸೀಲ್ದಾರ್ ಎಲ್ರಿಗೂ ಈಗಲ್ಲ 2014ನೇ ಇಸ್ವಿನಲ್ಲೇ ಕೊಟ್ಟಿದ್ದೀನಿ. ಅದರೊಳಗಡೆ ಕೂಡ ಲಿಸ್ಟ್ ಕೂಡ ಅಟ್ಯಾಚ್ ಆಗಿದೆ. ಅದಾದಮೇಲೆ ಈಗ 2020ನಲ್ಲಿ ಅಷ್ಟರೊಳಗಡೆ ಯಾವುದೋ ಒಂದು ಸರ್ವೆ ನಂಬರೊಳಗಡೆ ಯಾರೋ ಒಬ್ಬರು ಒಂದು ಕೇಸ್ ಹಾಕಿದರು. ಆ ಕೇಸ್ ಕೂಡ ನಮ್ಮ ಪರವಾಗಿ ಅದರಲ್ಲೂ ಕೂಡ ಒಂದು ಆದೇಶ ಇದೆ, ಅದಕ್ಕೂ ಖಾತೆ ಮಾಡಿ ಕೊಡಬೇಕು ಅಂತ. ಅದರಿಂದ ಆದೇಶ ಏನು ದಾಖಲೆ ಏನು ಕೊಟ್ಟಿಲ್ಲದೆ ನಾವು ಮಾಡಿದ್ದೀವಿ ಅನ್ನೋದು ಅವ್ರಿಗೆ DC ಅವ್ರಿಗೆ ಮಾಹಿತಿ ಇಲ್ಲದೆ ಇರ್ಬೋದು. ಆದರೆ ನಮ್ಮ ಕಡೆಯಿಂದ ಏನೇನು ದಾಖಲಾತಿ ಕೊಡಬೇಕೋ ಅದನ್ನು 14ರಲ್ಲಿ ಕೊಟ್ಟಿದ್ದೀವಿ. ಮತ್ತೆ ಈಗ ಕೂಡ ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದರು, ಆದರೂ ಕೊಟ್ಟಿದ್ದೀನಿ. ಮೊನ್ನೆ ಲೆಟ್ರ್ ಬರೆದಾಗಲೂ ಕೂಡ ಕೊಟ್ಟಿದ್ದೀನಿ. ಆಮೇಲೆ ಮತ್ತು ಅವ್ರಿಗೆ ಏನು ಗೊತ್ತಿಲ್ಲ ಅನ್ನೋಕ್ಕಂತೂ ಸಾಧ್ಯ ಇಲ್ಲ. ಯಾಕೆ ನಮ್ಮ ಪ್ರಾಪರ್ಟಿ ಲಿಸ್ಟಲ್ಲಿ ಆವತ್ತಿನ ದಿನದ್ದು ಯಾರು ಚೀಫ್ ಸೆಕ್ರೆಟರಿ ಆಗಿದ್ದರು K. ಶ್ರೀನಿವಾಸನ್ ಅಂತ, ಅವ್ರದ್ದು ಸಿಗ್ನೇಚರ್ ಕೂಡ ಇದೆ. ಇದು ನಮ್ಮ ಚಾಮರಾಜನಗರದ ಇದು ಇಲ್ಲಿಂದ ಶುರುವಾಗುತ್ತೆ, ಇಲ್ಲಿಂದ ಇಲ್ಲಿಗೆ ಮುಗಿಯುತ್ತೆ. ಇದರೊಳಗಡೆ ಈ ಪ್ರಾಪರ್ಟಿ ಎಲ್ಲ ಇದು ಖಾಸಗಿ ಸ್ವತ್ತು ಅಂತ ಹೇಳಿ ಅವ್ರದ್ದು ಸಿಗ್ನೇಚರ್ ಇದೆ ಇಲ್ಲಿ. ಇದನ್ನು ನೀವು ನೋಡ್ಬೋದು. ನಾವೇನು ಊಹೆ ಮಾಡ್ಕೊಂಡು ಹೇಳ್ತಾ ಇಲ್ಲ. ಇದರಲ್ಲಿ ಅವ್ರದ್ದು ಸಿಗ್ನೇಚರ್ ಇದೆ. ಸೆಕ್ರೆಟರಿ ಟು ದ ಗೌರ್ಮೆಂಟ್ ಮಿನಿಸ್ಟ್ರಿ ಆಫ್ ಸ್ಟೇಟ್ಸ್ ಅವ್ರದ್ದು VP ಮೆನನ್ ಅವ್ರದ್ದು ಸಿಗ್ನೇಚರ್ ಕೂಡ ಇದೆ. ಇದಿಷ್ಟಕ್ಕೂ ಇದರೊಳಗಡೆ ಡೀಟೇಲ್ಸ್ ಎಲ್ಲ ಇದೆ. ಇದೇ ಡೀಟೇಲ್ಸ್ನ ನಾವು ಅಲ್ಲಿ ಹಾಕಿ ಕೊಟ್ಟಿರೋದು. ಇದನ್ನು ತೋರಿಸ್ಬಿಡ್ಬೋದು. ಸಿಗ್ನೇಚರ್ ಇಲ್ಲಿದೆ. ಅವ್ರಿಗೇನು ಮಾಹಿತಿ ಇಲ್ಲ ಅಂತಲೇ ಹೇಳ್ತಾರೆ. 50ನೇ ಇಸ್ವಿಯಿಂದನೂ ಮಾಹಿತಿ ಇದೆ. ಆದರೆ ಯಾತಕ್ಕೆ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ ಅಂತ ಯಾರು ಹೇಳ್ತಾರೋ ಅವ್ರಿಗೆ ಸರಿಯಾದ ಮಾಹಿತಿ ಪಡ್ಕೊಂಡಿಲ್ಲ ಅಂತ ಕಾಣುತ್ತೆ ಅಷ್ಟೇ. ಆದರೆ ನಮ್ಮ ಕಡೆಯಿಂದ ನಾನು ಆಶ್ವಾಸನೆ ಕೊಡಬೇಕಾದ್ರೆ ಅವ್ರ ಗ್ರಾಮಸ್ಥರು ಖಂಡಿತ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಅವ್ರು ಆ ಥರ ಏನಾರು ಇದ್ದರೆ ನಮ್ಮ ಹತ್ರ ನೇರ ಸಂಪರ್ಕ ಮಾಡ್ಬೋದು. ನಮ್ಮ ಆಫೀಸ್ ಇದೆ. ಅವ್ರಿಗೇನಾದರೂ ಆ ಥರ ಆತಂಕ ಇದ್ದರೂ ಕೂಡ ಮಾಡ್ಬೋದು. ಬಟ್ ನಾನು ನಿಮ್ಮ ಮುಖಾಂತರ, ನಮ್ಮ ಇದ್ರ ಮುಖಾಂತರ ಅವ್ರ ಆತಂಕ ಪಡೋ ಅವಶ್ಯಕತೆ ಇಲ್ಲ. ನಾನು ಊರಲ್ಲಿರಲಿಲ್ಲ, ಇದ್ರ ವಿಚಾರನೇ ನನಗೆ ಗೊತ್ತಿಲ್ಲ. ನಮಗೆ ಅವರು ಮಾಹಿತಿ ಇಲ್ಲ ಅಂತ ಹೇಳಿದಾಗಲೇ ನಮಗೆ ಗೊತ್ತಾದದ್ದು ಯಾತಕ್ಕೆ ಈ ಥರ ಹೇಳ್ತಿದ್ದಾರೆ ಅಂತ. ಯಾರು ಅವ್ರಿಗೆ ಆತಂಕ ಬರೋ ಥರ ಸಂದರ್ಭ ಸೃಷ್ಟಿ ಮಾಡಿದ್ದಾರೆ ಅಂತ ನಾವು ಇಲ್ಲಿ ಗೊತ್ತಿಲ್ಲ. ಅಲ್ಲಿ ಸ್ಥಳದಲ್ಲಿ ಏನಾಗಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಆತಂಕ ನಮ್ಮ ಜಮೀನು ಕಿತ್ಕೊಂಡ್ಬಿಡ್ತಾರೆ, ನಮ್ಮ ಮನೆ ಕಿತ್ಕೊಂಡ್ಬಿಡ್ತಾರೆ. ಹಾಗಾಗಿ ನಮ್ಮನ್ನು ನಾವೆಲ್ಲಿ ಹೋಗ್ಬೇಕು ಅನ್ನೋದು ಇದು ಆತಂಕ ಇರುವಂಥದ್ದು ವಾಸ್ತವವಾಗಿ. ಅದು ಆತಂಕ ಇದ್ದರೆ ಅವ್ರೇನು ಹೇಳ್ತಾರೆ, ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರಲ್ಲ. ಆ ಥರ ಗಿಫ್ಟ್ ಕೊಟ್ಟಿದ್ದಾಗ ನಾವು ಕಿತ್ಕೊಳ್ಳೋ ಅವಶ್ಯಕತೆ ಇದೆಯಾ? ಅದು ನನಗೆ ಆ ಗಿಫ್ಟ್ ಕೊಟ್ಟು ನಾನು ಹಿಂದೆ 14ರಲ್ಲಿ ಕೇಳಿದ್ದೀನಿ ಅವ್ರನ್ನ. ಅವ್ರು ಆ ಥರ ಇದ್ದರೆ ನಾನು ಬರಿಬೋದಾಗಿತ್ತು. DC ಬರೆದಿದ್ದೀನಿ, ತಹಸೀಲ್ದಾರ್ಗೂ ಬರೆದಿದ್ದೀನಿ, ಗೌರ್ಮೆಂಟ್ ಆಫ್ ಕರ್ನಾಟಕಗೂ ಬರೆದಿದ್ದೀನಿ. ನಮ್ಗೆ ಅದ್ರ ಬಗ್ಗೆ ಏನೂ ಹೇಳಿಲ್ಲ. ಈಗ ಮೊನ್ನೆ ಅವರು ಕಂದಾಯ ಗ್ರಾಮ ಮಾಡ್ತೀವಿ ಅಂತ ಹೇಳಿದಾಗಾದರೂ ನಮ್ಮ ನಾಲೆಡ್ಜಿಗೆ ತಂದು ಮಾಡಿದರೂ ಈ ಆತಂಕ ಆಗ್ತಾ ಇರಲಿಲ್ಲ ಅಂತ ನಮ್ಮ ಭಾವನೆ. ಯಾತಕ್ಕೆ ನನಗೆ ಗೊತ್ತಿಲ್ಲ. ಹೌದು, ಆವಾಗ ನಾನು ಇರಲಿಲ್ಲ. ನನಗೆ ಕೊಟ್ಟಿರಲಿ. ನಾವು ಗ್ರಾಮಸ್ಥರಿಗೆ ಗಿಫ್ಟ್ ಕೊಟ್ಟಿದ್ರೆ ಅವ್ರ ಹತ್ರ ಇರುತ್ತಲ್ವ. ನಾವು ಅದನ್ನ ಯಾತಕ್ಕೆ ಅವ್ರಿಗೆ ತೊಂದರೆ ಮಾಡೋಕ್ಕೆ ಹೋಗ್ತೀವಿ? ಆ ಥರ ಗಿಫ್ಟ್ ಇರೋದಿದ್ದರೆ ನಾವು ತೊಂದರೆ ಮಾಡೋಕ್ಕಾಗಲ್ಲ. ಒಂದು ಪಕ್ಷ ಅದೇನಾದರೂ ಇರಲಿ, ಅವರು ಏನೇ ಕಾರಣಕ್ಕೂ ಆತಂಕ ಪಡೋ ಅವಶ್ಯಕತೆ ಇಲ್ಲ. ನಮ್ಮ ಹೆಸರಿಗೆ ಬಂದರೂ ಅವ್ರಿಗೆ ನಾನು ಆತಂಕ ಮಾಡೋ ಸಂದರ್ಭ ಸೃಷ್ಟಿ ಮಾಡಲ್ಲ. ಇದಕ್ಕಿಂತ ಇನ್ನೇನು ಆಶ್ವಾಸನೆ ಕೊಡೋಕ್ಕಾಗಲ್ಲ. ಬಂದರೂ ನಾನು ಅವ್ರಿಗೆ ನಾನು ಆತಂಕ ಕೊಡೋ ಅಂತ ಇದು ಮಾಡಲ್ಲ.